ಜುಲೈ 20ರ ಸಂಸತ್ ನಡೆ ಪ್ರತಿಭಟನೆ, ವಿದ್ಯಾರ್ಥಿಗಳ ಮೇಲೆ ಅತಿಯಾದ ಬಲ ಪ್ರಯೋಗ ಆರೋಪ. ಕೇಂದ್ರ, ದಿಲ್ಲಿ ಪೊಲೀಸರಿಂದ ಪ್ರತಿಕ್ರಿಯೆ ಕೋರಿದ ಹೈಕೋರ್ಟ್. ಪೊಲೀಸ್ ಕಾರ್ಯಾಚರಣೆಯ ಸಿಸಿಟಿವಿ ವಿಡಿಯೋ ದಾಖಲೆ ಸಂರಕ್ಷಿಸಲು ಸೂಚನೆ. ನೀಟ್ ಅಕ್ರಮದ ವಿರುದ್ಧ ಆಲ್ಔಟ್ ವಾರ್ ಘೋಷಿಸಿದ ರಾಹುಲ್ ಗಾಂಧಿ. 10 ವರ್ಷಗಳಲ್ಲಿ 152 ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಆರೋಪ. ನೀಟ್ ಅಕ್ರಮಕ್ಕೆ ಸರ್ಕಾರವೇ ಹೊಣೆ. ಪ್ರಧಾನಿ ಮೋದಿ ರಾಜೀನಾಮೆಗೆ ಆಗ್ರಹ. ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಸಲ್ಮಾನ್ ಖಾನ್ ಧ್ವನಿ. ಶಾಂತಿಯುತ ಹೋರಾಟ ಹಿಂಸಾತ್ಮಕ ತಿರುವು ಪಡೆದಿರುವುದಕ್ಕೆ ಬೇಸರ. ಗಾಯಗೊಂಡ ವಿದ್ಯಾರ್ಥಿಗಳು ಕುಟುಂಬಗಳ ಬಗ್ಗೆ ಕಳವಳ ವ್ಯಕ್ತಪಡಿಸಿದ ಬಾಲಿವುಡ್ ನಟ. ಸೌಜನ್ಯ ಕೊಲೆ ಪ್ರಕರಣ, ಸಿಬಿಐ ತನಿಖೆಗೆ ಸುಪ್ರೀಂ ಕೋರ್ಟ್ ತರಾಟೆ. ಕಳಪೆ ಸ್ವತಂತ್ರವಲ್ಲದ ತನಿಖೆಯಿಂದ ನ್ಯಾಯಪೀಠ. ಮರು ತನಿಖೆಗೆ ಎಸ್ಐಟಿ ರಚನೆಗೆ ರಾಜ್ಯ ಸರ್ಕಾರಕ್ಕೆ ಅನುಮತಿ ನೀಡುವ ಸುಳಿವು. ರಾಜ್ಯ ಮತದಾರರ ಪಟ್ಟಿಯಿಂದ 47.2 ಲಕ್ಷ ಹೆಸರು ಔಟ್. ಅರ್ಹರ ಹೆಸರು ಬಿಟ್ಟಿದ್ದರೆ ಕ್ಲೇಮ್ ಆಕ್ಷೇಪಣೆಗೆ ಅವಕಾಶ. ಕರ್ನಾಟಕ ಸಿಇಒ ವಿ ಅನ್ಬುಕುಮಾರ್ ರಿಂದ ಬಿಗ್ ಅಪ್ಡೇಟ್. ಪಾದಚಾರಿ ಮಾರ್ಗದಲ್ಲಿ ಬೈಕ್ ಓಡಿಸಿದ್ರೆ 5,000 ರೂಪಾಯಿ ದಂಡ. 500 ರೂಪಾಯಿ ದಂಡವನ್ನ 10 ಪಟ್ಟು ಹೆಚ್ಚಿಸಲು ಸಚಿವ ಕೃಷ್ಣ ಬೈರೇಗೌಡ ಆಗ್ರಹ. ಸಾರಿಗೆ ಸಚಿವರಿಗೆ ಪತ್ರ ಬರೆದು ದಂಡ ಹೆಚ್ಚಳಕ್ಕೆ ಒತ್ತಾಯ. ಭಾರೀ ಮಳೆಯ ಮುನ್ಸೂಚನೆ, ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಣೆ. ದಕ್ಷಿಣ ಕನ್ನಡದಲ್ಲಿ ಇಂದು ಶಾಲಾ ಕಾಲೇಜುಗಳಿಗೆ ರಜೆ. ಜಿಲ್ಲಾಧಿಕಾರಿ ದರ್ಶನ್ ಆದೇಶ. ಇರಾನ್ಗೆ ಟ್ರಂಪ್ ಖಡಕ್ ಎಚ್ಚರಿಕೆ. ಹಾರ್ಮುಜ್ನಲ್ಲಿ ಹಡಗುಗಳ ಮೇಲೆ ದಾಳಿ ನಡೆದರೆ ಸೇತುವೆ, ವಿದ್ಯುತ್ ಸ್ಥಾವರ ಧ್ವಂಸ. ಇರಾನ್ನಾದ್ಯಂತ ಮೂಲ ಸೌಕರ್ಯ ನಾಶಪಡಿಸುವುದಾಗಿ ಟ್ರಂಪ್ ವಾರ್ನಿಂಗ್. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ವಿರುದ್ಧ ಬಂಧನ ವಾರೆಂಟ್ ಜಾರಿಗೆ ಆಗ್ರಹ. ನ್ಯೂಯಾರ್ಕ್ ಮೇಯರ್ ಮಮ್ದಾನಿಯಿಂದ ಅಮೆರಿಕ ಸರ್ಕಾರಕ್ಕೆ ಒತ್ತಾಯ. ನೆತನ್ಯಾಹು ಯುದ್ಧ ಅಪರಾಧಿ, ನರಮೇಧದ ಸೂತ್ರಧಾರಿ ಎಂದು ಗಂಭೀರ ಆರೋಪ. ಭಾರತ ಜಿಂಬಾಬ್ವೆ ಮೊದಲ ಟಿ20ಗೆ ಕ್ಷಣಗಣನೆ. ಶ್ರೇಯಸ್ ಅಯ್ಯರ್ ನಾಯಕತ್ವದಲ್ಲಿ ಕಣಕ್ಕಿಳಿಯಲಿದೆ ಯುವ ಟೀಂ ಇಂಡಿಯಾ. ಇಂಗ್ಲೆಂಡ್ ವಿರುದ್ಧದ ಸೋಲಿನ ಬಳಿಕ ಗೆಲುವಿನ ಹಾದಿಗೆ ಮರಳಲು ಭಾರತ ಸಜ್ಜು.